ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಹಬ್ಬದ ದಿನದ ಸಂಜೆಯ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀನಿ. ನಮಗೆ ಬೆಳಿಗ್ಗೆ ಎಲ್ಲ ನಮ್ಮನೆಲ್ಲ ಹಬ್ಬ, ಸಂಜೆ ನಮ್ಮ ಅಜ್ಜಿ ಮನೇಲಿ ಗ್ರ್ಯಾಂಡ್ ಹಬ್ಬ ಅಂತ. ಸಂಜೆ ಏನೇನೆಲ್ಲ ಆಯಿತು ಅಂತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಜೋರು ಹಬ್ಬ ಅಂತ. ಇದು ನಮಗೆ ನಾವು ಈ ಹಬ್ಬಕ್ಕೆ ಯಾವ ಥರ ತಯಾರಿ ಮಾಡ್ಕೋತೀವಿ ಅಂದರೆ, ಮನೇಲೆ ಕಳಸ ಎಲ್ಲ ಪೂಜ್ಕೊಂಡು ನೈಟ್ 10 ಗಂಟೆ ಮನೆ ಬಿಡ್ತೀವಿ. ಕಳಸನ ನೀಟಾಗಿ ಹೊಂಬಾಳೆಯಲ್ಲಿ ಪೂಜ್ಕೊಂಡು 10 ಗಂಟೆಗೆ ಮನೆಗೆ ಬಿಟ್ಟು ದೇವಸ್ಥಾನ ಹತ್ರ ಬರ್ತೀವಿ. ಯಾಕಂದರೆ ದೇವಸ್ಥಾನದಿಂದ ದೇವ್ರ ಮೆರೆಯೋ ಕಡೆ ನಾವು ಹೋಗಬೇಕು. ನಾವು ಬರಬೇಕಾದ್ರೆ ಇಲ್ಲ ನೋಡಿದ್ರೆ ಸುತ್ತಮುತ್ತ ವಾವ್ ಅನ್ನೋ ಥರ ಲೈಟ್ ಅರೇಂಜ್ಮೆಂಟ್ ಇತ್ತು. ಅಲ್ಲೋಗಿ ಕೂತ್ಕೊಂಡು ಲೈಟ್ ಅರೇಂಜ್ಮೆಂಟ್ ಎಲ್ಲ ನೋಡ್ಕೊಂಡ್ವಿ. ಪಟಾಕಿ ಎಲ್ಲ ಟಪ ಅಂತ ಸಿಡಿತಾ ಇತ್ತು. ಅದಾದಮೇಲೆ ನೆಕ್ಸ್ಟು ದೇವ್ರು ಕರ್ಕೊಂಡು ಬರೋಕ್ಕೆ ಅಂತ ಊರಿನ ಮುಖ್ಯಸ್ಥರು ಹೋದರು. ಆ ಕಡೆಯಿಂದ ಕಳಸದ ಸಮೇತ ದೇವ್ರನ್ನ ಕರ್ಕೊಂಡು ಬಂದು ನೆಕ್ಸ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. 7 ದೇವರಿರುತ್ತೆ. ಈ ಥರ ದೇವ್ರನ್ನ ಪೂಜೆ ಕಟ್ಟಿ ಅದನ್ನು ನೀಟಾಗಿ ಅಲಂಕಾರ ಮಾಡಿಕೊಂಡು ಕಳಸದ ಸಮೇತ ದೇವಸ್ಥಾನ ಹತ್ರ ಕರ್ಕೊಂಡು ಬರ್ತಾರೆ. ಕೆಲವೊಬ್ಬರು ಮನೇಲಿ ಆ ದೇವ್ರನ್ನ ಇಟ್ಟಿರ್ತಾರೆ, ಪೂಜೆ ಯಾರ ಮನೇಲಿ ಕಟ್ತಾರೆ ಅಲ್ಲಿ. ನಾನು ಅದೇ ಗ್ಯಾಪಲ್ಲಿ ದೇವ್ರ ಪೂಜೆ ಮಾಡಿಸೋಳಿಗೆ ಲೈಟೆಲ್ಲ ಇಷ್ಟೊಂದು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ರೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ನಿಮಗೆ ತೋರಿಸೋಣ ಅಂತ. ಎಷ್ಟು ಜನ ಸೇರಿರ್ತಾರೆ ಅಂದರೆ, ಇಲ್ಲೇ ಇಷ್ಟು ಜನ ಅಂದರೆ ಇನ್ನು ರಂಗದಲ್ಲಿ ಎಷ್ಟು ಜನನೋ ಗೊತ್ತಿಲ್ಲ. ನೆಕ್ಸ್ಟ್ ಅದಾದಮೇಲೆ ಪೂಜೆನ ಮುಗಿಸ್ಕೊಂಡು ಒಂಬಾಳೆ ಸಮೇತ ದೇವ್ರ ಹಿಂದೆ ನಾವು ಆರತಿ ತಟ್ಟೆನ ತೊಗೊಂಡೋಗಿ ಒಂದು ಫೀಲ್ಡ್ ಇದೆ, ಅಲ್ಲಿ ವರ್ಷ ದೇವ್ರ ಮೆರೆಯೋದು, ಅಲ್ಲಿ ಇಟ್ಕೊತೀವಿ. ಪ್ರತಿ ಮನೆಯಲ್ಲೂ ಒಂದೊಂದು ಕಳಸ ತಂದಿರ್ತಾರೆ. ಫುಲ್ಲು ನೈಟ್ ಓವರಾಲ್ ಕಳಸನ ಇಟ್ಕೊಂಡು ಕಾಯ್ಕೊಂಡಿರ್ತಾರೆ. ದೇವ್ರನ್ನ ನೋಡಿಕೊಂಡು ವೀಕ್ಷಣೆ ಮಾಡಿಕೊಂಡು ನೆಕ್ಸ್ಟು ಹೂವಂಬಳೆ ನಡೆಯುತ್ತೆ. ಹೂವಂಬಳೆ ನಡೆದಾಗ ತಗೊಂಡೋಗಿರೋ ಕಳಸನ ಹೂವಂಬಳೆ ಸುತ್ಕೊಂಡು ಬಂದು ಇಟ್ಕೋತೀವಿ. ಹೂವಂಬಳೆ ಆದ ನಂತರನೇ ದೇವ್ರನ್ನ ಎತ್ತಿ ಮೆರ್ಸೋಕ್ಕೆ ಶುರು ಮಾಡ್ತಾರೆ. ಅದು ಎಷ್ಟೊತ್ತಾದರೂ ಪರವಾಗಿಲ್ಲ. ಹೂವಂಬಳೆ ನಡೆದು ವಾಮದ ಕಪ್ಪು ವಾಮ ಎಲ್ಲ ಮಾಡಿ ಅದಾದಮೇಲೆ ದೇವ್ರನ್ನ ಮೆರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವ್ರನ್ನ ಎತ್ತಿದ್ದು ಅಂಟಿಲ್ ಬೆಳಗಿನ ಜಾವವರೆಗೂ ಕಂಟಿನ್ಯೂಸ್ ಆಗಿ ಎಲ್ಲೂ ನಿಲ್ಲಿಸದೆ ದೇವ್ರನ್ನ ಮೆರಿತಾ ಇರ್ತಾರೆ. ಅದನ್ನು ನೋಡೋಕ್ಕೆ ಒಂಥರ ಸೊಗಸು ಅಂತಲೇ ಹೇಳ್ಬೋದು. ಫುಲ್ಲೆಲ್ಲ ಸಖತ್ತಾಗಿರುತ್ತೆ. ಟಮಟೆ ಸೌಂಡು, ನಗಾರಿ ಎಲ್ಲ ಬಾರಿಸ್ತಾ ಇರ್ತಾರೆ. ದೇವ್ರನ್ನ ಮೆರೆಯುವಾಗ ಎಲ್ಲಿರುತ್ತೋ ನಿದ್ದೆ ಬರೋದೇ ಇಲ್ಲ, ಅದು ಓಡೋಗ್ಬಿಟ್ಟಿರುತ್ತೆ ಅದನ್ನೆಲ್ಲ ನೋಡಿ. ಆಮೇಲೆ ಇದೇನಪ್ಪ ಹಿಂಗೆ ಚಾಕ್ಲೇಟ್ ಹಾಕ್ತವ್ರೆ ಅಂತ ಹೇಳಿದ್ರೆ, ಇದು ಒಂಥರ ಹರಕೆ ಮಾಡ್ಕೊಂಡಿರ್ತಾರೆ. ಮೊದಲೆಲ್ಲ ಬೇಜಾರಾಗುತ್ತೆ ಅಂತ ಹಾಕ್ತಿದ್ರಂತೆ, ಇವಾಗೆಲ್ಲ ಹರಕೆ ಮಾಡ್ಕೊಳ್ಬಿಡ್ತಾರೆ. ಒಳ್ಳೇದಾದರೆ ನಾವು ಚಾಕ್ಲೇಟ್ ಹಾಕ್ತೀವಿ, ಇಲ್ಲ ಕಾಯಿನ್ಸ್ ಹಾಕ್ತೀವಿ, ಇಲ್ಲ ನಮ್ಗೆ ಏನು ಬೇಕು ಅಂತೋ ಅದನ್ನು ಮಾಡ್ತೀವಿ ಅಂತ ಹಾಕ್ತಾರೆ. ಎಷ್ಟು ಎಲ್ಲರೂ ಅಡಿಕೆ ಮಾಡ್ಕೊಂಡ್ರೆಲ್ಲ ಆರತಿ ತಟ್ಟೆ ಹಿಡ್ದಿರ್ತಾರೆ, ಅವ್ರಿಗೆಲ್ಲ ಚಾಕ್ಲೇಟ್ ಹಾಕ್ತಾ ಇರ್ತಾರೆ. ನೆಕ್ಸ್ಟು ಎಷ್ಟು ಪಟಾಕಿ ಸಿಡಿತಾ ಇರುತ್ತೆ ಅಂದರೆ, ಕಂಟಿನ್ಯೂಸ್ ಆಗಿ ನೈಟ್ ಪೂಜೆ ಎತ್ತಿತ್ತವಿಂದ ಹಿಡಿದು ರಾತ್ರಿ ಬೆಳಿಗ್ಗೆ ಆಗೋ ತನಕ ಪಟಾಕಿ ಸಿಡಿತಾ ಇರುತ್ತೆ. ನೆಕ್ಸ್ಟ್ ನಾವು ಅಲ್ಲಿಂದ 4:30-5 ಗಂಟೆ ಜಾವದಲ್ಲಿ ಬೆಳಗಿನ ಜಾವ ಬಿಟ್ಟರೆ ಮತ್ತೆ ನೆಕ್ಸ್ಟು ಅದೇ ನಾವು ಎಲ್ಲಿಂದ ಹೋಗಿರ್ತೀವೋ ಅದೇ ದೇವಸ್ಥಾನ ಹತ್ರ ಬಂದು ಆರತಿ ತಟ್ಟೆ ಎಲ್ಲ ಇಟ್ಕೋತೀವಿ. ಇಟ್ಕೊಂಡಾದ್ಮೇಲೆ ದೇವರು ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಕೆಳಗಡೆ ಬರುತ್ತೆ, ರಂಗದಿಂದ ದೇವಸ್ಥಾನದ ಹತ್ರ ಬರುತ್ತೆ. ಬಂದಮೇಲೆ ಏನಾಗುತ್ತೆ, ಈ ಸಲ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳ್ತು. ಯಾಕಂದರೆ ಒಂದು ಲಾಸ್ಟ್ ಇಯರಿಂದ ಒಬ್ಬರಿಗೆ ದೇವ್ರು ಬಂದಿರಲಿಲ್ಲ, ಆ ದೇವರು ಮೈ ಮೇಲೆ ಆಹ್ವಾನ ಆಗಿತ್ತು ಅಂತ ಹೇಳಿ ಬಂತು. ಅದನ್ನು ದೇವ್ರು ಕೇಳಿಕೊಂಡು ಅದಕ್ಕೆ ಎನ್ಕರೇಜ್ ಮಾಡೋ ಥರ ಟಮಟೆ ಎಲ್ಲ ಬಡ್ದು ರೊಚ್ಚಿಗೆ ಇಳಿಸಿ ದೇವ್ರನ್ನ ಅದೆಲ್ಲ ಮಾಡಿ ಇಲ್ಲಿ ದೇವ್ರ ಮೆರೆಯೋಷ್ಟರೊಳಗೆ ಬೆಳಗಿನ ಜಾವ ಆಗೇ ಹೋಯ್ತು. ಆದರೂ ಎಷ್ಟು ಜನ ಸೇರಿದ್ದಾರೆ ನೋಡಿ, ಎಷ್ಟು ಉತ್ಸುಕತೆಯಿಂದ ಇದ್ದಾರೆ ಅಂದರೆ, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಅವ್ರವ್ರ ನಂಬಿಕೆ. ನೆಕ್ಸ್ಟ್ ಅಲ್ಲಿಂದ ಈಗ ತಂದಿರೋ ಕಳಸದ ತಟ್ಟೆ ಎಲ್ಲನೂ ಇಟ್ಕೊಂಡಿರ್ತಾರಲ್ಲ, ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದು ಆ ಅರಳಿ ಮರ ಇರುತ್ತಲ್ಲ, ಅಲ್ಲಿಗೆ ಕಳಸದ ನೀರು ಮತ್ತು ತೊಗೊಂಡೋಗಿರೋ ಹೊಂಬಾಳೆ ಎಲ್ಲ ಅಕ್ಕಿ ಎಲ್ಲ ಸುರಿದ್ಬಿಟ್ಟು ಅದ ನಂತರ ಮನೆಗೆ ಹೋಗ್ತಾರೆ. ಇದೆಲ್ಲ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಊರ ಹಬ್ಬ. ನನಗಂತೂ ಮೈ ಫೇವ್ರೆಟ್ ಹಬ್ಬ ಈ ಊರಲ್ಲಿ. ಇಂತೂ ಈ ವರ್ಷ ಅಂತೂ ಹಬ್ಬ ಮುಗಿದೋಯ್ತು. ನೆಕ್ಸ್ಟ್ ಹಬ್ಬ ಬರಬೇಕು ಅಂದರೆ ನೆಕ್ಸ್ಟ್ ಇಯರ್ ಕಾಯಲೇಬೇಕು. ಹಬ್ಬದ ಕಥೆ ಇಷ್ಟ ಆಗಿತ್ತು.